ನಮಸ್ಕಾರ. ನಾನು ನಿಮ್ಮ ಮೆಮಿಕ್ರಿ ದಯಾನಂದ್. ನನ್ನ ಈ ಚಾನಲ್ ನಿಮ್ಮ ಮೆಮಿಕ್ರಿ ದಯಾನಂದ್ ನೀವೆಲ್ಲ ನೋಡಿದಿರಿ, ಆಶೀರ್ವಾದ ಮಾಡಿದಿರಿ, ಭಾಳಷ್ಟು ಒಳ್ಳೆ ಕಾಮೆಂಟ್ಸ್ ಹಾಕಿದಿರಿ. ಇತ್ತೀಚೆಗೆ ದರ್ಶನ್ ಡಿ ಬಾಸ್ ಬಗ್ಗೆನೂ ಹಾಕಿದ್ದೆ, ಭಾಳ ಜನ ಒಳ್ಳೆ ಕಾಮೆಂಟ್ಸ್ ಹಾಕಿದ್ರಿ. ಡಿ ಬಾಸಿನ ಏನು ಸ್ಟ್ರೆಂತ್ ಇದೆ ಅನ್ನೋದನ್ನು ತೋರಿಸಿದಿರಿ. ನಿಜವಾಗ್ಲೂ ಡಿ ಬಾಸ್ ಅಭಿಮಾನಿಗಳಿಗೆಲ್ಲ ನನ್ನ ವಿಶೇಷವಾದ ನಮಸ್ಕಾರ. ಒಂದು ಒಳ್ಳೆ ಸುದ್ದಿಗೋಸ್ಕರ ಕಾಯೋಣ ಇಷ್ಟರಲ್ಲಿ ಅಂತ ಹೇಳ್ತಾ ಇವತ್ತಿನ ಇನ್ನೊಂದು ಎಪಿಸೋಡ್ ಓಪನ್ ಮಾಡ್ತಾ ಇದ್ದೀನಿ. ಭಾಳ ಜನ ಕೇಳ್ತಾರೆ, ಸರ್ ನೀವೆಲ್ಲ ಫಿಲ್ಮ್ ಆ್ಯಕ್ಟರ್ ಬಗ್ಗೆ ಹೇಳ್ತಿರಲ್ಲ, ನಿಮಗೆ ಹೆಂಗೆ ಅವರ ಒಡನಾಟ ಅಂತ. ಕೆಲವರಿಗೆ ಪಾಪ ಗೊತ್ತಿಲ್ಲ. ಯಾಕೆ ಅಂದರೆ ಹಳೆಯ ವಿಷಯಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮುಂದಿನ ಪೀಳಿಗೆಗೆ ಗೊತ್ತಾಗಲಿ ಜೀವನ ಹೆಂಗೆ ಮಾಡಬೇಕು, ಹೊಸಬರು ಇಂಡಸ್ಟ್ರಿಗೆ ಬಂದಾಗ ಹೆಂಗಿರಬೇಕು ಅನ್ನೋದೆಲ್ಲ ಕಲ್ತ್ಕೋಬೇಕಾದ್ರೆ ಹಳೆಯ ಚರಿತ್ರೆ ಕಲಿಸ್ಬೇಕು. ನಮ್ಮ ಹಳೆಯ ಚರಿತ್ರೆ ನಮ್ಗೆ ಏನು ಕಲಿಸಿದೆ ಗೊತ್ತಾ? ನಮಗೆ ನಾವು ಸ್ಕೂಲ್ನಲ್ಲಿ ಹಿಸ್ಟ್ರಿ ಯಾಕೆ ಓದ್ತೀವಿ ಹೇಳಿ? ಆವತ್ತು ಅಲ್ಲಿ ಏನೇನು ನಡೀತು ಅಂತ ಗೊತ್ತಾದ್ರೆ ಇವತ್ತು ಏನು ಮಾಡಬೇಕು ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತಲ್ವಾ? ಅದೇ ರೀತಿ ನಮ್ಮ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಬಹಳಷ್ಟು ಕಲಾವಿದರಿದ್ದಾರೆ, ಇವತ್ತೂ ಇದ್ದಾರೆ. ಅವ್ರನ್ನೆಲ್ಲ ನಾವು ಸುಮ್ಮನೆ ಒಂದ್ಸತಿ ಪುಸ್ತಕದ ಥರ ನೋಡಿದ್ರೆ ಸಾಕು, ನಮ್ಮ ಜೀವನನೂ ಬದಲಾಗತ್ರಿ. ಹೊಸದಾಗಿ ಸಿನಿಮಾ ಆ್ಯಕ್ಟ್ ಮಾಡಬೇಕಾ ನೀವು? ಹಂಗಾದ್ರೆ ಈ ಎಪಿಸೋಡ್ ನೋಡಿ. ಹೊಸದಾಗಿ ನೀವು ಹಾಡು ಹೇಳ್ಬೇಕಾ? ಈ ಎಪಿಸೋಡ್ ನೋಡಿ. ಹೊಸದಾಗಿ ನೀವೇ ಡೈರೆಕ್ಟರ್ ಆಗಬೇಕಾ? ಈ ಎಪಿಸೋಡ್ ನೋಡಿ. ಹೊಸದಾಗಿ ನಿಮ್ಗೊಂದು ಸಂಘಟನೆ ಮಾಡಬೇಕಾ? ಈ ಎಪಿಸೋಡ್ ನೋಡಿ. ಈ ಎಪಿಸೋಡ್ ಮಧ್ಯದಲ್ಲಿ ಹೇಳ್ತೀನಿ ನಿಮಗೆ ಯಾವ ರೀತಿ ಒಂದು ಸಂಘಟನೆ ಬೆಳೀತದೆ, ಒಬ್ಬ ಹೀರೋ ಬೆಳೀತಾನೆ ಅಂತ. ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ ತಮ್ಮನೆಲ್ಲ ಹಾಗೆ ಗೊತ್ತಾಗಿರ್ಬೋದು. ಯಾರು? ನಮ್ಮ ಕನ್ನಡದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಶಿವರಾಜ್ ಕುಮಾರ್. ಶಿವರಾಜ್ ಕುಮಾರ್ ಅಂದ ತಕ್ಷಣ ನಿಮಗೆ ಒಂದು ವಿಷಯ ಹೇಳಬೇಕು. ಸರ್, ಶಿವಣ್ಣ ಹೀರೋ ಸರ್, ಬಟ್ ನೀವೇನು ಮಾಡಿದ್ದೀರಿ ಅಂತ ಕೇಳ್ತಾರೆ. ಸ್ವಲ್ಪ ಹಂಗೆ ಆನಂದ್ ಪಿಕ್ಚರ್ ಹಿಂದ್ಗಡೆ ನೋಡಿ. ಆನಂದ್ ಪಿಕ್ಚರ್ ಶಿವರಾಜ್ ಕುಮಾರ್ ಫಸ್ಟ್ ಹೀರೋ ಆಗಿ ಮಾಡಿರುವಂಥ ಸಿನಿಮಾ. ಆ ಸಿನಿಮಾದಲ್ಲಿ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಆಕ್ಟ್ ಮಾಡಿದೆ. ಆವಾಗ ನಾನು ಶಿವಣ್ಣನ ಫಸ್ಟ್ ನೋಡ್ತಾ ಇರೋ. ಅದಕ್ಕಿಂತ ಮುಂಚೆ ಅಲ್ಲಿ ಇಲ್ಲಿ ಅಪ್ಪ ಅಮ್ಮನ ಜೊತೆಲೆಲ್ಲ ನೋಡಿದ್ದೆ, ಆದರೆ ನನಗೆ ಪರಿಚಯ ಇರಲಿಲ್ಲ. ಶಿವಣ್ಣನ ಪರಿಚಯ ಆಗಿದ್ದು ನನಗೆ ಯಾವಾಗ ಅಂದರೆ ಆನಂದ್ ಪಿಕ್ಚರ್ ಶೂಟಿಂಗ್ ಶುರು ಆಗೋಗ್ಬಿಟ್ಟಿತ್ತು. ಆನಂದ್ ಪಿಕ್ಚರ್ ಹೆಂಗೆ ಶುರು ಮಾಡಿದ್ರು ಅನ್ನೋದನ್ನ ಹೇಳಿ ಆಮೇಲೆ ನಾನು ಆನಂದ್ ಪಿಕ್ಚರಲ್ಲಿ ಮಾಡಿದ ವಿಷಯ ಹೇಳ್ತೀನಿ. ನಾನು ಆನಂದ್ ಪಿಕ್ಚರಲ್ಲಿ ಮಾಡಬೇಕಾದ್ರೆ ಅದಕ್ಕೆ ಕಾರಣ ಮುಖ್ಯವಾಗಿ ನಟ ಸಾರ್ವಭೌಮ ಪದ್ಮಭೂಷಣ ವರ ನಟ ಡಾಕ್ಟರ್ ರಾಜ್ಕುಮಾರ್ ಅವರು. ಈ ಪಿಕ್ಚರ್ ಶುರುವಾಗಕ್ಕೆ ಕಾರಣ ಬೇಕಾದಷ್ಟಿದೆ. ಶಿವಣ್ಣನ ಲಾಂಚ್ ಮಾಡಬೇಕು ಅಂತಿದ್ರು, ಬಹಳ ಜನ ಕಷ್ಟಪಟ್ಟಿದ್ದಾರೆ. ನಮ್ಮ ಸರ ಗೋವಿಂದು ಆಗಿರ್ಬೋದು, ಎಸ್ ವಿ ಗೋವಿಂದರಾಜ್ ಆಗಿರ್ಬೋದು, ಪಾರ್ವತಮ್ಮ ಅಂತೂ ಹೌದು, ತಂದೆ ತಾಯಿ ಕಷ್ಟಪಟ್ಟೆ ಪಡ್ತಾರೆ. ಹೆಂಗಾದ್ರೂ ಮಾಡಿ ಒಳ್ಳೆ ಒಂದು ಸಿನಿಮಾ ಮಾಡಬೇಕು. ಯಾರಿಗೆ? ಶಿವಣ್ಣನಿಗೆ ಸಿನಿಮಾ ಮಾಡಬೇಕಾದ್ರೆ ಡೈರೆಕ್ಷನ್ ಯಾರು ಮಾಡೋದು? ಆವಾಗಲೇ ಬಂದಿದ್ದ ಹೆಸರು ಸಂಗೀತಂ ಶ್ರೀನಿವಾಸ್ ಜೊತೆ ಇನ್ನೂ ಅನೇಕ ಅಸೋಸಿಯೇಟ್ ಡೈರೆಕ್ಟರ್ಸು ಎಲ್ಲ ಇದ್ರು. ಅವರೆಲ್ಲ ಸೇರಿ ಈ ಪಿಕ್ಚರ್ನ ಮಾಡಿದ್ರು. ಆದರೆ ಮಾಡೋದಕ್ಕಿಂತ ಮುಂಚೆ ಇರೋ ಒಂದು ಸಣ್ಣ ಕತೆ ಹೇಳ್ತೀನಿ. ಏನು ಅಂದರೆ, ಶಿವಣ್ಣನಿಗೆ ಸಿನಿಮಾ ಮಾಡಬೇಕು ಅಂದ ತಕ್ಷಣ ಶಿವಣ್ಣ ಸಿನಿಮಾ ಮಾಡೋದಾದ್ರೆ ಅಣ್ಣವ್ರು ಕೇಳಿದಂತೆ, ಮಾಡ್ತೀನಪ್ಪ ಸಿನಿಮಾ ಅಂತ. ಇದು ನಾನು ಕೇಳಿಸ್ಕೊಂಡಿರೋ ವಿಷಯ. ಶಿವಣ್ಣನ ಹತ್ರ ಸಿನಿಮಾ ಮಾಡಬೇಕು ಅಂತಿದ್ರಿ, ಮೊದಲು ಹೋಗಿ ಸಿನಿಮಾ ಕಲಿ ನೀನು. ನೋಡಿದ್ರ, ನಾನು ಡಾಕ್ಟರ್ ರಾಜ್ಕುಮಾರ್ ನನ್ನ ಮಗನ್ನ ಹೆಂಗ್ ಬೇಕಾದ್ರೂ ಬೆಳೆಸ್ಬಿಡ್ಬೋದು ಅಂತ ಅಹಂಪಟ್ಟಿಲ್ಲ. ಸಿನಿಮಾ ಕಲಿಯಪ್ಪ ಅಂತಾರೆ. ಅಲ್ಲೇ ಒಂದು ಯೂನಿವರ್ಸಿಟಿ ಇದೆ ರೀ, ಡಾಕ್ಟರ್ ರಾಜ್ಕುಮಾರ್ಗಿಂತ ದೊಡ್ಡ ಯೂನಿವರ್ಸಿಟಿ ಬೇಕಾ ನಿಮಗೆ? ಅವ್ರ ಹತ್ರನೇ ಕಲ್ತ್ರೆ ಸಾಕು. ಇಲ್ಲಪ್ಪ, ಬೇರೆ ಗುರುಗಳ ಹತ್ರ ಕಲಿ. ನಿನಗೆ ಕತ್ತಿ ಫೈಟ್ ಬರ್ಬೇಕಾದ್ರೆ ಕಲಿ, ಕುದುರೆ ಫೈಟ್ ಮಾಡಬೇಕು ಕಲಿ, ಇದೆಲ್ಲ ಡ್ಯಾನ್ಸು ಕಲಿ. ಇದನ್ನೆಲ್ಲ ಕಲಿಸಿ ಹೊಸದಾಗಿ ಒಂದು ಹುಡುಗನ್ನ ಇಂಡಸ್ಟ್ರಿಗೆ ಬಿಡೋಂಗೇನೆ ತಂದುಬಿಟ್ರು ಹೊರತು ನಾನಿದ್ದೆ ನೀನು ಮಾಡಯ್ಯ ಅಂತ ಬಿಡಲಿಲ್ಲ ರೀ. ಏನೂ ಗೊತ್ತಿಲ್ಲದೆ ಶಿವಣ್ಣ ಬಂದಿಲ್ಲ. ಇಂಡಸ್ಟ್ರಿಗೆ ಬರಬೇಕಾದ್ರೆ ಶಿವಣ್ಣ ಚೆನ್ನಾಗಿ ಸಿನಿಮಾನ ಕಲ್ತ್ಕೊಂಡು ಅರಿತೆ ಬಂದಿದ್ದಾರೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಯೂನಿವರ್ಸಿಟಿ ಹತ್ರ ಕಲ್ತಿದ್ದಿದೆಯಲ್ಲ, ಅದು ಬೇರೆ ಯಾವ ಯೂನಿವರ್ಸಿಟಿಯಲ್ಲೂ ಸಿಗಲ್ಲ. ಅದು ಶಿವಣ್ಣನಿಗೆ ಸಿಕ್ಕಿದೆ. ಅದುವೇ ಏನು ಅಂದರೆ ಹಸಿವು. ಸಿನಿಮಾ ಮಾಡಬೇಕು ಅನ್ನೋ ಹಸಿವು ಕೊಟ್ಟರು ಫಸ್ಟು. ಆಮೇಲೆ ಯಾರೇ ಏನೇ ಹೇಳಿದ್ರು ಸುಮ್ಮನೆ ಕೇಳೋ ಅಂತ ಒಂದು ತಾಳ್ಮೆ ಹೇಳ್ಕೊಟ್ಟಿದ್ದು ಡಾಕ್ಟರ್ ರಾಜ್ಕುಮಾರ್. ಕಲಿಬೇಕು ಅನ್ನೋ ಒಳಗಡೆ ಜೀರಿರ್ಬೇಕು ನಿನಗೆ ಇಷ್ಟ ಇದ್ದು ಕಲಿಬೇಕು ಅಂದರೆ ಮಾಡು, ನನಗೆಲ್ಲ ಗೊತ್ತು ಅಂದರೆ ಮಾಡೋಕ್ಕಾಗಲ್ಲ ಅಂತ. ಶಿವಣ್ಣನಿಗೆ ಕನ್ನಡ ಇಂಡಸ್ಟ್ರಿನಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗ್ತಾ ಇದೆ. ಶಿವಣ್ಣನಂತ ಒಬ್ಬ ಹೀರೋನ್ ಲಾಂಚ್ ಮಾಡಬೇಕು ಅಂದರೆ ಬರೀ ಅವ್ರ ತಂದೆ ಡಾಕ್ಟರ್ ರಾಜ್ಕುಮಾರ್ ಆಗಿದ್ದಕ್ಕೆ ಆಗಲ್ಲ. ಪಾರ್ವತಮ್ಮ ರಾಜ್ಕುಮಾರ್ ತರ ಒಂದು ಮಹಾನ್ ಪ್ರೊಡ್ಯೂಸರ್ ಆದ್ರೂ ಆಗಲ್ಲ. ಅವ್ರಿಗೆ ಬೇಕಾಗಿದ್ದೇನು ಅಂದ್ರೆ ವಿನಯ,
ಅದನ್ನ ಹೇಳ್ಕೊಟ್ಟಿದ್ದೇ ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್. ಹೇಳ್ಕೊಡ್ಬೇಕು ಅಂದ್ರೆ ಮುಂದೆ ಕೂರಿಸ್ಕೊಂಡು ಹೇಳ್ಕೊಡೋದಲ್ರಿ, ಅವರು ನಡ್ಕೊಂಡು ಬಂದಿರೋ ದಾರಿನಲ್ಲಿ ಶಿವಣ್ಣ 2 ಹೆಜ್ಜೆ ಇಟ್ಟರೆ ಸಾಕು, ಶಿವಣ್ಣ ಇವತ್ತೇನಾಗಿದ್ದಾರೆ ಅದಾಗಿದ್ದಾರೆ. ಎಸ್, ಶಿವಣ್ಣ ಎಂಥ ಒಳ್ಳೆ ನಟ, ಎಲ್ಲದಕ್ಕಿಂತ ಮುಖ್ಯವಾಗಿ ಎಂಥ ಒಳ್ಳೆ ವ್ಯಕ್ತಿ, ಎಂಥ ಕಷ್ಟಪಟ್ಟಿದ್ದಾರೆ. ಇದು ಆನಂದ್ ಪಿಕ್ಚರ್ ಅಲ್ಲಿ ನನಗೆ ಗೊತ್ತಾಯ್ತು. ಯಾಕೆ ಅಂದ್ರೆ ಆನಂದ್ ಪಿಕ್ಚರ್ನ ರಶಸ್ಸು ಸಾರಾ ಗೋವಿಂದ್ ಅವರು ಮೆಡ್ರಾಸ್ಗೆ ತಗೊಂಡೋಗಿ ಹಾಕ್ಬಿಟ್ಟು ಇದೇ ನಮ್ಮ ಬನರ್ಘಟ್ಟ ರೋಡ್ನಲ್ಲಿರುವಂಥ ಡ್ರೈವಿಂಗ್ ಥಿಯೇಟರ್ನಲ್ಲಿ ಶೂಟಿಂಗ್ ನಡೀತಾ ಇತ್ತು. ಆ ಟೈಮಲ್ಲಿ ಫಸ್ಟ್ ರಶಸ್ ನೋಡ್ಬಿಟ್ಟು ಬಂದು ಸಾರಾ ಗೋವಿಂದ್ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೆ. ಏನು ಅಂದರೆ, ಸರ್ ನಮ್ಮ ಡ್ಯಾನ್ಸನ್ನು ಎಡಿಟ್ ಮಾಡಬೇಕಾದ್ರೆ ಎಲ್ಲ ಅಟ್ಲೀಸ್ಟ್ ಡ್ಯಾನ್ಸರ್ ಸ್ವಲ್ಪ ಹಿಂಗೆ ಆಗಿರ್ಬೋದು, ಶಿವಣ್ಣ ಮಾತ್ರ ಲ್ಯಾಂಡಿಂಗು ಸೇಮ್, ನಿಂತ್ಕೊಂಡಿದ್ದು ಫ್ರೀಸು ಎಲ್ಲ ಪಕ್ಕ ಇದೆ, ಎಡಿಟರ್ಗೆ ಭಾಳ ಈಸಿ ಆಯಿತು ಅಂತ. ಶಿವಣ್ಣ ಚಿಕ್ಕ ಮಗು ಥರ, ಸರಿಗಿದೆ ತಾನೆ, ತೊಂದರೆ ಏನೂ ಇಲ್ಲ ತಾನೆ, ಓಕೆ ಅಲ್ವಾ? ನೋಡ್ರಿ, ಯಾವಾಗ ವಿನಯ ಇದೆಯೋ ನಿಮಗೆ ಕಲೆ ತಾನೇ ಬಂದ್ಬಿಡುತ್ತೆ. ಡಾಕ್ಟರ್ ರಾಜ್ಕುಮಾರ್ ಶಿವಣ್ಣನಿಗೆ ಹೇಳ್ಕೊಟ್ಟಿರೋ ಮಾತು ಒಂದು ಕಡೆ ಹೇಳಿದ್ದೀನಿ, ಅದನ್ನ ಇವತ್ತು ಹೇಳ್ತೀನಿ. ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕಾದ್ರೆ ನೀನು ಏನು ಮಾಡಬೇಕು ಅಂತ, ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ಸ್, ಡೈಮಂಡ್ ಸ್ಪೂನ್ಸ್ ಅಂತೆಲ್ಲ ಹೇಳ್ಬೋದು. ಆದರೆ ಡಾಕ್ಟರ್ ರಾಜ್ಕುಮಾರ್ ಹೇಳ್ಕೊಟ್ಟಿದ್ದು ಶಿವಣ್ಣನಿಗೆ ಏನು ಅಂದರೆ, ಫಸ್ಟು ನೀನು ಸಿನಿಮಾ ಮಾಡಬೇಕಾದ್ರೆ ಬೆಳಿಗ್ಗೆ ನಿನಗೆ ಶೂಟಿಂಗ್ಗೆ ಕಾರ್ ಬರುತ್ತೆ. ಆ ಕಾರ್ ಬಂದ ತಕ್ಷಣನೇ ಆ ಡ್ರೈವರ್ನ ಹೋಗಿ ಮಾತಾಡಿಸು, ನಮಸ್ಕಾರ ಅಣ್ಣ, ಕಾಫಿ ಕುಡೀರಿ ಅಂತ ಒಂದು ಕಾಫಿ ಕೊಡುವ ಡ್ರೈವರ್ಗೆ. ಆ ಡ್ರೈವರ್ಗೆ ಒಂದು ಕಾಫಿ ಕೊಟ್ಟ ಮೇಲೆ ಆ ಕಾರಲ್ಲಿ ಕೂತ್ಕೋ, ಎಲ್ಲಿಗೆ ಅಂತ ಕೇಳಕ್ಕೋಬೇಡ, ಡ್ರೈವರ್ ನಿನ್ನ ಕರ್ಕೊಂಡು ಹೋಗ್ತಾನೆ. ಜವಾಬ್ದಾರಿಯುತ ವ್ಯಕ್ತಿಗಳೇ ನಮ್ಮ ಸಿನಿಮಾ ಇಂಡಸ್ಟ್ರಿ ಡ್ರೈವರ್ಸು. ಅವ್ರು ಕರ್ಕೊಂಡು ಹೋಗಾಗ ಅದೊಂದು ಸ್ಟುಡಿಯೋ ಆಗಿದ್ರೆ ಆ ಸ್ಟುಡಿಯೋ ಬಾಗ್ಲಲ್ಲಿ ಹೋದ ತಕ್ಷಣನೇ ಆ ವಾಚ್ಮ್ಯಾನ್ ನಿನಗೆ ನಮಸ್ಕಾರ ಮಾಡ್ತಾನೋ ಬಿಡ್ತಾನೋ, ನೀನು ಆ ವಾಚ್ಮ್ಯಾನ್ಗೆ ಒಂದು ನಮಸ್ಕಾರ ಮಾಡು. ಏನ್ರಿ ಇದು? ಅದಾದ್ಮೇಲೆ ಒಳಗೋಗ್ತೀಯ, ಯಾವುದೇ ಸ್ಟುಡಿಯೋಲ್ಲಿ ಹೋದ್ರೆ ಒಂದು ಸಣ್ಣ ದೇವಸ್ಥಾನನೋ ದೇವ್ರ ಗುಡಿನೋ ಏನೋ ಒಂದು ಇರುತ್ತೆ ಒಂದು ಮರದ ಕೆಳಗಡೆ, ಅಲ್ಲಿ ಹೋಗ್ಬಿಟ್ಟು ಫಸ್ಟು ಪೂಜೆ ಮಾಡು, ನಮಸ್ಕಾರ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡು. ನನಗೆ ಒಳ್ಳೆ ಬುದ್ಧಿ ಕೊಡಪ್ಪ, ನನಗೆ ಟ್ಯಾಲೆಂಟ್ ಕೊಡಪ್ಪ ಅಂತ ಅಲ್ಲಿ ಕೇಳಿಸ್ಕೊಂಡು ತಿರ್ಗಾ ಗಾಡಿಯಲ್ಲಿ ಕೂತ್ಕೊಂಡು ಹೋಗು. ನೀನು ಕರ್ಕೊಂಡೋಗಿ ಸೆಟ್ಟಲ್ಲಿ ಬಿಡ್ತಾರೆ, ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲರೂ ಇರ್ತಾರೆ ಅಲ್ಲಿ. ನೀನು ಸೀದಾ ಎಲ್ಲಿ ಹೋಗ್ಬೇಕು ಅಂದರೆ ಮೇಕಪ್ ಮ್ಯಾನ್ ಹತ್ರ ಹೋಗ್ಬೇಕು. ಹೋಗ್ಬಿಟ್ಟು, ಸರ್ ನಾನು ಮೇಕಪ್ ಮಾಡ್ಕೋಬೇಕು ಅಂತೇಳಿ ಫಸ್ಟು ಮೇಕಪ್ ಮ್ಯಾನ್ಗೆ ಒಂದು ನಮಸ್ಕಾರ ಮಾಡು, ಮೇಕಪ್ಗೆ ನಮಸ್ಕಾರ ಮಾಡು. ಮೇಕಪ್ ಮ್ಯಾನ್ ನಿನಗೆ ಬರ್ತಾನೆ, ಅವ್ನು ಚಿಕ್ಕ ವಯಸ್ಸೋ ದೊಡ್ಡ ವಯಸ್ಸೋ, ಅವ್ನ ದೇಹಕ್ಕೊಂದು ನಮಸ್ಕಾರ ಮಾಡು. ಇದೆಲ್ಲ ನಮಸ್ಕಾರ ಮಾಡಾದ್ಮೇಲೆ, ಮೇಕಪ್ ಹಾಕಿದ್ಮೇಲೆ ಸೀದಾ ಬಟ್ಟೆ ಯಾರು ಕೊಡ್ತಾರೋ ಅವ್ರ ಹತ್ರ ಹೋಗು, ಅವ್ರಿಗೊಂದು ನಮಸ್ಕಾರ ಮಾಡು. ಅಣ್ಣ ನಾನು ರೆಡಿ, ಕಾಸ್ಟ್ಯೂಮ್ ಕೊಡ್ತೀರಾ ಅಂತ. ಅವರು ಕಾಸ್ಟ್ಯೂಮ್ ಹಾಕಿದ್ಮೇಲೆ ಅವ್ರಿಗೆ ಧನ್ಯವಾದಗಳು ಹೇಳ್ಬಿಟ್ಟು ಡೈರೆಕ್ಟರ್ ಹತ್ರ ಹೋಗು. ಡೈರೆಕ್ಟರ್ ಸಿಗದೆ ಹೋದ್ರೆ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಲ್ಲ, ಅವ್ರಿಗೊಂದು ನಮಸ್ಕಾರ ಮಾಡು. ಸರ್ ಸೀನ್ ಏನು ಅಂತ ತಿಳ್ಕೊ. ಆಮೇಲೆ ಡೈರೆಕ್ಟರ್ ಹತ್ರ ಹೋಗಿ ನಿಂತ್ಕೊ, ಸರ್ ನನ್ನ ಕಾಸ್ಟ್ಯೂಮು ಮೇಕಪ್ ಓಕೆನಾ ಅಂತ ಕೇಳು. ಅವ್ರು ನಿನ್ನ ಹತ್ರ ಬರೋವರೆಗೂ ಕಾಯ್ಬೇಡ, ನೀನು ಅವ್ರ ಹತ್ರ ಹೋಗು. ಅವ್ರ ಹತ್ರ ಹೋಗಿ, ರೆಡಿ, ನಾನು ರೆಡಿ ಇದ್ದೀನಿ ಸರ್. ನಿನಗೆ 6 ಗಂಟೆ ಶೂಟಿಂಗ್ ಅಂದರೆ ನೀನು 6 ಗಂಟೆ ಮನೆ ಬಿಡೋದಲ್ಲ, ಅಥವಾ 6 ಗಂಟೆಗೆ ಸ್ಟುಡಿಯೋಗೆ ಬರೋದಲ್ಲ, ವಿತ್ ಮೇಕಪ್ ರೆಡಿ ಇರಬೇಕಾಗಿದ್ದು ನೀನು 6 ಗಂಟೆಗೆ ಅಂತ ಹೇಳ್ಕೊಟ್ರು. 6 ಗಂಟೆಗೆ ರೆಡಿ ಇದ್ರು ಶಿವಣ್ಣ. ಅದಾದ್ಮೇಲೆ ಏನು ಮಾಡಬೇಕು, ಡೈಲಾಗ್ ಕೇಳು. ಡೈಲಾಗ್ ಕೊಡ್ತಾರೆ, ಯಾರದೇ ಏನೇ ಮಾಡಲಿ ನೀನೊಂದು ಮೂಲೆಯಲ್ಲಿ ಕೂತ್ಕೊಂಡು ಡೈಲಾಗ್ನೆಲ್ಲ ಕರೆಕ್ಟಾಗಿ ಕಲ್ತ್ಕೊ. ಅಸೋಸಿಯೇಟ್ ಡೈರೆಕ್ಟ್ರಿಗೆ ಹೇಳು, ನೋಡಪ್ಪ ನಾನು ಡೈಲಾಗ್ ಕಲ್ತಿದ್ದೀನಿ, ಹೇಳ ನಿನ್ನ ಮುಂದೆ ಅಂತ ಅವನ ಹತ್ರ ಒಂದ್ಸತಿ ಅಪ್ರೂವಲ್ ತಗೋ. ಸರಿ ಇದೆಯಾ ಡೈಲಾಗು ನಾನು ಹೇಳಿದ್ದು ಅಂತ. ಅವ್ನು ನಿನ್ಗಿಂತ ಚಿಕ್ಕ ವಯಸ್ಸೇ ಆಗಿರ್ಬೋದು, ದೊಡ್ಡ ವಯಸ್ಸೇ ಆಗಿರ್ಬೋದು, ನಿನ್ನ ಎಕ್ಸ್ಪೀರಿಯನ್ಸ್ ಏನೂ ಅಲ್ಲ, ಅವನ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ. ಇದಾದ್ಮೇಲೆ ಡೈರೆಕ್ಟರ್ ಹೆಂಗೆ ಹೇಳ್ತಾರೆ ಅಂತ ಕೇಳು, ಹಂಗೆ ಮಾಡು. ಅದಾದ್ಮೇಲೆ ಜೊತೆಯಲ್ಲಿರೋ ಆರ್ಟಿಸ್ಟ್, ಇದು ಬಹಳ ಮುಖ್ಯ, ಜೊತೆಯಲ್ಲಿರೋ ಆರ್ಟಿಸ್ಟ್ ಏನೇ ತಪ್ಪು ಮಾಡಲಿ, ನೀನು ಮಾತ್ರ ತಪ್ಪು ಮಾಡ್ತೀಯೋ ಬಿಡ್ತೀಯೋ ಸೈಡಲ್ಲಿ ಸುಮ್ಮನೆ ಕ್ಷಮೆಯಿಂದ, ಏನ್ರಿ ಎಷ್ಟೊಂದು ಟೇಕ್ ತಗೋತಾರೆ ಇವರು ಅಂತ ಯಾವ ಆರ್ಟಿಸ್ಟ್ನು ಬೈಯಕ್ಕೆ ಹೋಗ್ಬೇಡ. ಕೋ ಆರ್ಟಿಸ್ಟ್ಗೆ ನೀನೇ ಮೊದಲು ನಮಸ್ಕಾರ ಮಾಡು. ಅವರು ಎಕ್ಸ್ಪೀರಿಯನ್ಸ್ ಇರ್ಬೋದು, ಇಲ್ಲದೆ ಇರ್ಬೋದು, ಬಟ್ ನೀನೇ ಹೊಸಬ, ನೀನು ಹುಷಾರಾಗಿರ್ಬೇಕು. ಇದಾದ್ಮೇಲೆ ಶೂಟಿಂಗಲ್ಲಿ ಬಹಳ ಭಕ್ತಿಯಿಂದ ನಿಂತ್ಕೋ. ಯಾರೇ ಬಂದು ನೀನು ಮಾತಾಡ್ಸಿದ್ರು ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಿ ಮಾತಾಡ್ಸು. ಇದಾದ್ಮೇಲೆ ಊಟದ ಟೈಮ್ ಬರುತ್ತೆ. ನಿಮ್ಗೆ ಏನು ಬೇಕು ಫುಡ್ಡು ಅಂತ ಕೇಳ್ತಾರೆ, ಎಲ್ರಿಗೂ ಏನು ಕೊಡ್ತೀರಾ ಅದೇ ಕೊಡಿ ಅಂತೇಳು. ಊಟ ಮಾಡು. ಊಟ ಮಾಡಾದ್ಮೇಲೆ ನಿದ್ರೆ ಮಾಡಕ್ಕೆ ಹೋಗ್ಬೇಡ, ಅಥವಾ ಇನ್ನೇನೋ ಅಲ್ಟೆ ಹೊಡಿಯಕ್ಕೆ ಹೋಗ್ಬೇಡ. ನೆಕ್ಸ್ಟು ಮಧ್ಯಾಹ್ನ ಮೇಲೆ ಏನು ಸೀನ್ ತೆಗಿತಾರೆ ಅದು ಡೈಲಾಗ್ ಪೇಪರ್ ತಗೋ, ಕಲ್ತ್ಕೋ. ಎಲ್ಲರ ಹತ್ರ ವಂದನೆಯಿಂದ ಇರು. ಕ್ಯಾಮ್ರಾಗೆ ನಮಸ್ಕಾರ ಮಾಡಿ ಶೂಟಿಂಗ್ ಶುರು ಮಾಡು. ಯಾಕೆಂದರೆ ಅದೇ ನಮಗೆ ದೇವರು. ಟೆಕ್ನಿಷಿಯನ್, ಕ್ಯಾಮ್ರಾಮ್ಯಾನ್ಗೆ ನಮಸ್ಕಾರ ಮಾಡು. ಇದೆಲ್ಲ ಆದಮೇಲೆ ಶೂಟಿಂಗ್ ಶುರು ಆಗುತ್ತೆ. ಮಧ್ಯಾಹ್ನ ಊಟ ಆಗುತ್ತೆ, ಸಾಯಂಕಾಲ ಕಾಫಿ, ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡು, ಎಲ್ಲರ ಜೊತೆ ಮಿಂಗಲ್ ಆಗಿರು, ಎಲ್ಲರೂ ಒಂದೇ ಅನ್ಕೋ. ಇದಾದ್ಮೇಲೆ ಭಾಳ ಇಂಪಾರ್ಟೆಂಟು, ಬೆಳಗ್ಗೆಯಿಂದ ನೀನೇನೇನು ಮಾಡಿದೆ ಸಾಯಂಕಾಲ ಶಾರ್ಟ್ ಮುಗಿದ್ಮೇಲೆ ಅಷ್ಟು ವಾಪಸ್ ಮಾಡ್ಕೊಂಡು ಹೋಗು. ಅಂದರೆ ಎಲ್ರಿಗೂ ನಮಸ್ಕಾರ ಮಾಡ್ಕೊಂಡು ನಮನ ಮಾಡ್ಕೊಂಡೇ ಹೋಗು.
ವಾಪಸ್ ಮನೆಗೆ ಹೋಗು, ನಿನಗೆ ಕಲೆ ತಾನಾಗೆ ತಂದು ಬರುತ್ತೆ, ನೀನೇನು ಹುಡುಕ್ಬೇಕಾಗಿಲ್ಲ. ಎಂಥ ದೊಡ್ಡ ಯೂನಿವರ್ಸಿಟಿ, ಎಂಥ ದೊಡ್ಡ ಮಾತು ಡಾಕ್ಟರ್ ರಾಜ್ಕುಮಾರ್ ಹೇಳ್ಕೊಟ್ಟಿದ್ದು. ಬೇರೆ ಏನು ಮಾಡಬೇಡ, ವಿನಯ ಒಂದು ಇಟ್ಕೋ, ಎಲ್ಲರದ್ಗೂ ನಮಸ್ಕಾರ ಮಾಡು, ಕಲ್ತ್ಕೋ, ಅದೇ ಕಲಿಯೋದು ಅಂತ. ಇದು ಡಾಕ್ಟರ್ ರಾಜ್ಕುಮಾರ್ ಅಲ್ಲದೆ ಇನ್ನು ಯಾರ ಬಾಯಲ್ಲಿ ಬರುತ್ತ್ರಿ? ಅದು ಶಿವಣ್ಣ ಕಲ್ತಿರೋ ಯೂನಿವರ್ಸಿಟಿ. ನಾನು ಶಿವಣ್ಣ ನೋಡಿದ್ದು ಆಗ, ಅದಕ್ಕಿಂತ ಮುಂಚೆ ನೋಡಿದ್ರು ಜಯನಗರದ ಒಂದು ಕಾಂಪ್ಲೆಕ್ಸಲ್ಲಿ. ಆ ಕಾಂಪ್ಲೆಕ್ಸಲ್ಲಿ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ಗೆ ನಾನು ಕರ್ಕೊಂಡೋಗಿ ಸೇರಿಸಿದ್ದು. ಆಲ್ರೆಡಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಪಕ್ಕದಲ್ಲಿ ನಿಂತ್ಕೊಂಡು ಯಾವತ್ತೂ ಅವರ ಕಷ್ಟ, ನೋವು, ಸುಖ ಎಲ್ಲ ನೋಡ್ಕೊಳ್ತಾ ಇದ್ದ ಚೆನ್ನ ಕೂಡ ಅಲ್ಲೇ ಇದ್ರು. ಆ ಚೆನ್ನನೂ ಇನ್ಸ್ಪೆಕ್ಟರ್ ಮಾಡಿದ್ರು. ಬನ್ರಿ ನೀವು ಅಂತ. ಚೆನ್ನನೂ ಬೇಜಾರು ಮಾಡ್ಕೊಳ್ಳಿಲ್ಲ, ಬನ್ನಿ ನೀವು ಬರಬೇಕು, 2 ಇನ್ಸ್ಪೆಕ್ಟರ್ ಬೇಕಂತೆ. ಅಣ್ಣವ್ರು ಹೇಳಿದ್ರು, ನಂದು ಯಾಕೆ ನನ್ನ ಕರೆಸಿದ್ರು ಅಂತ. ಇಲ್ಲ, ನೆನ್ನೆ ಬಂದರು, ಇನ್ನೊಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಬೇಕು ಅಂದ ತಕ್ಷಣ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ರೀ. ಇದಕ್ಕಿಂತ ನಾ ಏನು ಹೇಳಕ್ಕೆ ಸಾಧ್ಯ? ವಂದನೆಗಳು ಇಲ್ಲಿಂದಾನೇ ಅವ್ರಿಗೆ. ಏನು ಗೊತ್ತಾ, ಕಾವೇರಿ ಎಂಪೋರಿಯಮಲ್ಲಿ ಕೆಲಸ ಮಾಡ್ತಾರೆ ನಮ್ಮ ದಯಾನಂದ್ ಅವರು, ಅವ್ರನ್ನ ಕರೆಸಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಂತೆ. ಏನ್ರಿ ಇದೆಲ್ಲ ರೆಕಮೆಂಡೇಶನ್? ಆಲ್ರೆಡಿ ನಾನು ಡಾಕ್ಟರ್ ರಾಜ್ಕುಮಾರ್ ಜೊತೆ ಸಮಯದ ಬೊಂಬೆಯಲ್ಲಿ ಭಾಳಷ್ಟು ಪಿಕ್ಚರ್ ಮಾಡಿದ್ದೆ, ಒಂದಷ್ಟು ಪಿಕ್ಚರ್. ನನಗೆ ಆನಂದ್ ಪಿಕ್ಚರಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಸಿಕ್ತು. ಶಿವಣ್ಣ ಎಂಥ ವಿನಯವಂತ ಅಂದರೆ, ಮೊದಲನೇ ಪಿಕ್ಚರ್ಗೂ ಕೂಡ ಅತ್ಯಂತ ವಿನಯದಿಂದ ಕೈ ಮುಕ್ಕೊಂಡು ನಿಂತ್ಕೊಂಡು, ಎಲ್ಲರ ಮಾತು ಕೇಳಿಕೊಂಡು, ಎಲ್ಲ ವಿಷಯ ತಿಳ್ಕೊಂಡು, ನಮ್ಮೆಲ್ಲರ ಜೊತೆ ಒಂದು ಹುಡುಗರಾಗೇ ಇದ್ರು. ನಾನು ಶಿವಣ್ಣ ಹೆಚ್ಚು ಕಮ್ಮಿ ಒಂದೇ ವಯಸ್ಸಿನವರು ಅಂತ ಹೇಳ್ಬೋದು. ಆದರೆ ಶಿವಣ್ಣ ನನಗಿಂತ ಭಾಳ ಚಿಕ್ಕವರಾಗಿ ಕಾಣ್ತಾರೆ. ಯಾಕಂದರೆ ಈಸ್ ಇನ್ ಹೀರೋ, ಯಂಗ್ ಬಾಯ್. ಯಾವತ್ತೂ ಯಂಗಾಗೇ ಇರಿ ಅಪ್ಪ, ನೀವು ಚೆನ್ನಾಗಿರಿ. ಯಾಕೆ ಅಂದರೆ ಶಿವಣ್ಣನಂತ ಒಬ್ಬರಿಂದ ಇಂಡಸ್ಟ್ರಿ ಭಾಳಷ್ಟು ನಡೆದಿದೆ. ಅದಾದಮೇಲೆ ಹಿಟ್ ಸಿಕ್ಕಾಪಟ್ಟೆ ಹಿಟ್ ಪಿಕ್ಚರ್ಸ್ ಕೊಟ್ಟರು ಶಿವಣ್ಣ. ಶಿವಣ್ಣನಿಗೆ ಬರದೇ ಇದ್ದಿದ್ದು ಒಂದೇ, ಅಹಂಕಾರ. ಒಂಚೂರು ಬರಲಿಲ್ಲ. ಒಂದೊಂದು ಪಿಕ್ಚರ್ ಹಿಟ್ ಆಯ್ತಾ ಇದ್ದಂಗೂ ತಲೆ ಬಗ್ಸಕ್ಕೆ ಶುರು ಮಾಡಿದ್ರು, ವಿನಯ ಜಾಸ್ತಿ ಆಯಿತು. ಇದನ್ನ ಡಾಕ್ಟರ್ ರಾಜ್ಕುಮಾರ್ ಹೇಳ್ಕೊಟ್ಟಿದ್ದಲ್ಲ, ಶಿವಣ್ಣನಿಗೆ ಒಳಗಡೆಯಿಂದ ನೀವು ಬಂದಿದ್ದು. ಅದು ನಮ್ಮ ಶಿವಣ್ಣ. ನಮ್ಮ ಶಿವಣ್ಣ ಮಾಡಿರೋ ಪಿಕ್ಚರ್ ಎಲ್ಲ ಹಿಟ್ ಆಯಿತು. ಆದರೂ ಕೂಡ ಶಿವಣ್ಣ ಯಾವುದೇ ಫಂಕ್ಷನ್ ಕರೆದ್ರು ನನಗೆ ಇಷ್ಟು ದುಡ್ಡು ಕೊಡಿ, ಅಷ್ಟು ದುಡ್ಡು ಕೊಡಿ ಅಂತ ಏನೂ ಹೇಳ್ತಿರಲಿಲ್ಲ. ಶಿವಣ್ಣನ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಏನಂದರೆ, ಯಾವುದಾದ್ರು ಒಂದು ಸಂಘ ಸಂಸ್ಥೆಯವರು ಏನಕ್ಕಾದ್ರು ನೀವು ಗೆಸ್ಟಾಗಿ ಬರಬೇಕು ಕೇಳಿದ್ರೆ ಆವಾಗ ಪರ್ಮಿಷನ್ ಕೇಳ್ತಾ ಇದ್ದೆ ಡಾಕ್ಟರ್ ರಾಜ್ಕುಮಾರ್ನ, ಪಾರ್ವತಮ್ಮ ಅವ್ರನ್ನ. ಅವ್ರು ಹೇಳಿದ್ರೆ ಇವ್ರು ಹೊರಡ್ತಿದ್ರು, ಇಲ್ದ್ರೆ ಇಲ್ಲ. ತಂದೆ ತಾಯಿ ದೇವರು ಅಂತ ಅಲ್ಲಿ ತೋರಿಸ್ಕೊಟ್ರು. ಎಲ್ಲೇ ಯಾರೇ ಅಭಿಮಾನಿಗಳು ಬರಲಿ, ಅವಾಗ ಆಟೋಗ್ರಾಫ್ ಸೈನ್ ಇತ್ತು. ಎದ್ದು ನಿಂತ್ಕೊಂಡು ಶೂಟಿಂಗ್ ಹೋದ್ಮೇಲೆ ಎಲ್ಲರೂ ಪ್ಯಾಕಪ್ ಆಗಿ ಹೋಗ್ತಾ ಇದ್ರು. ಶಿವಣ್ಣ ಆಟೋಗ್ರಾಫ್ ಮಾಡ್ತಾನೆ ಕೂತ್ಕೊಳ್ತಾ ಇದ್ರಿ. ಬೇಜಾರೇ ಆಗ್ತಿರಲಿಲ್ಲ. ಫೈಟ್ ಸೀನ್ ಆಗಿರಲಿ, ಏನೇ ಸೀನ್ ಆಗಿರಲಿ. ಇಲ್ಲದೆ ಹೋದ್ರೆ ಆ ವಯಸ್ಸಿನಲ್ಲಿ ಉಪೇಂದ್ರ ಅಂತ ದೊಡ್ಡ ಡೈರೆಕ್ಟ್ರು, ಇವ್ರ ಏಜ್ನವ್ರೆ ಅವರು. ಆದರೂ ಅವ್ರನ್ನ ಡೈರೆಕ್ಟ್ರೇ ಅಂತೇಳಿ ಅವ್ರ ಹತ್ರ ಎಲ್ಲ ತಿಳ್ಕೊಳ್ಳೋದು ಅಂದರೆ ಅದಕ್ಕೆ ಹೋಮ್ ಸೂಪರ್ ಹಿಟ್ ಆಗಿದ್ದು. ಶಿವಣ್ಣ ಒಂದೊಂದು ಹೆಜ್ಜೆ ಇಟ್ಟಿದ್ದು ಮೇಲೆ ಹೋಗ್ತಾನೆ ಇತ್ತು. ಶಿವಣ್ಣನಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆಯಲ್ಲ ಇತ್ತೀಚೆಗೆ ಅಂತ ನಿಮ್ಮ ತಲೆಯೊಳಗೆ ಬರ್ತಿದೆ. ಅದು ದೇವ್ರು ಕಾಪಾಡ್ತಾನ್ರಿ, ಏನು ಪರವಾಗಿಲ್ಲ. ಯಾಕೆ ಅಂದರೆ ಇಷ್ಟೆಲ್ಲ ಕಷ್ಟಪಟ್ಟವನಿಗೆ ದೇವರು ಒಳ್ಳೇದನ್ನೇ ಮಾಡೋದು, ಯಾವತ್ತೂ ಒಳ್ಳೇದನ್ನೇ ಮಾಡೋದು. ಶಿವಣ್ಣನಿಗೆ ಯಾವತ್ತೂ ಒಳ್ಳೇದಾಗಲಿ. ಶಿವಣ್ಣ ಮಾಡಿರೋ ಪಿಕ್ಚರ್ಗಳು ಹಿಟ್ಟು. ಆಮೇಲೆ ಇನ್ನೊಂದು ಕಾಂಟ್ರವರ್ಸಿ ಇದೆ, ಇದಕ್ಕೆ ನಾನು ಉತ್ತರ ಹೇಳಲೇಬೇಕು. ಜನ ಹೇಳ್ತಾರೆ, ಸರ್ ಮಡ್ರಾಸ್ನಲ್ಲಿ ಶಿವಣ್ಣ ಯಾರೋ ಕನ್ನಡದ ಬಗ್ಗೆ ಏನೋ ಮಾತಾಡಿದಾಗ ಅವರು ನಕ್ಕೊಂಡು ಸುಮ್ಮನಾಗ್ಬಿಟ್ರು, ಪ್ರತಿಭಟಿಸಿಲ್ಲ ಅಂತ. ಆ ಮಾತಾಡಿದವರು ಸ್ವಲ್ಪ ಯೋಚನೆ ಮಾಡಬೇಕು ಸರ್. ತಮಗೆ ಒಂದು ಫಂಕ್ಷನಲ್ಲಿ ಕೂತ್ಕೊಂಡೋಗು ಕಮಲ್ ಹಾಸನ್ ಅಂತ ದೊಡ್ಡ ವ್ಯಕ್ತಿ ಮಾತಾಡುವಾಗ ಇಲ್ಲ ಇದು ತಪ್ಪು ಅಂತ ಉದ್ರೇಕಗೊಳ್ಳೋ ಅಂಥವ್ರಲ್ಲ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅಥವಾ ಕನ್ನಡ ಇಂಡಸ್ಟ್ರಿ ಅವರು. ಏನೇ ಹೇಳಿದ್ರು ಆಯಿತು, ನೀವು ಅದೇನಾದ್ರು ಅಂದ್ರ ನಾವು ಸಹಿಸ್ಕೊತೀವಿ, ಉತ್ತರ ಆಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ ಹೊರತು ಕನ್ನಡನ ಬಿಟ್ಕೊಟ್ಟವ್ರಲ್ಲ ಶಿವಣ್ಣ. ಕನ್ನಡದ ಪ್ರೀತಿ ಭಾಳ ಜಾಸ್ತಿ ಇದೆ ಶಿವಣ್ಣನಿಗೆ. ನಾನು ಅವ್ರ ಜೊತೆ ಇನ್ನೂ ಭಾಳಷ್ಟು ಸಿನಿಮಾಗಳು ಮಾಡಿದೆ. ಅದು ಅಣ್ಣವ್ರ ಮಕ್ಕಳಾಗಿರ್ಬೋದು, ಈ ಥರ ಹಲವಾರು ಪಿಕ್ಚರ್ ಮಾಡಿದೆ. ಆದರೆ ಶಿವಣ್ಣ ಯಾವತ್ತೂ ಅಹಂಕಾರ ಒಂದು ದಿವಸ ಒಂದು ಕ್ಷಣ ಪಟ್ಟವರಲ್ಲ. ಅಂತ ಶಿವಣ್ಣ ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ. ಅವ್ರಿಗೆ ಬೇಕಾದಷ್ಟು ಫ್ಯಾನ್ಸ್ ಇದ್ದಾರೆ. ನೀವು ಯಾರ್ಯಾರು ಶಿವಣ್ಣನ ಫ್ಯಾನ್ಸ್ ಇದ್ದಾರೋ ನಿಜವಾಗ್ಲೂ ಹೇಳ್ತೀನಿ, ನೀವು ಇದನ್ನ ಶೇರ್ ಮಾಡಿ. ಶಿವಣ್ಣ ಎಂಥವ್ರು ಅಂದರೆ, ಹೊಸ ಚಿತ್ರರಂಗಕ್ಕೆ ಬರಬೇಕಾಗಿದ್ದು ಹುಡುಗರಿಗೆ ಒಂದು ಪಾಠ ಶಿವಣ್ಣ, ಒಂದು ಪಾಠ. ಅದೇ ರೀತಿ ಶಿವಣ್ಣನಿಗೆ ಅವರ ಮಳದಿ ಕೂಡ ಸಿಕ್ಕಿದ್ದು. ಪಾರ್ವತಮ್ಮ ರಾಜ್ಕುಮಾರ್ಗೆ ಹೆಂಗೆ ಸಿಕ್ಕಿದ್ರು ಅದೇ ರೀತಿ ಎಷ್ಟು ದೊಡ್ಡ ಮಂಥನ, ಬಂಗಾರಪ್ಪ ಅವ್ರ ಮಂಥನ. ಆ ಮಂಥನದ ಬಂದಿರೋ ಒಂದು ಚೂರು ಅಹಂಕಾರ ಇಲ್ಲದೆ ಇರುವಂತಹ ತಾಯಿಗೆ ನಿಜವಾಗ್ಲೂ ನಮನ. ಅದಕ್ಕೆ ಹೇಳೋದು, ಯಾವತ್ತು ಒಂದು ಹೆಣ್ಣಿರ್ಬೇಕು ನಮ್ಮ ಹಿಂದೆ ಅಂತ ಹೆಣ್ಣು ರಾಜ್ಕುಮಾರ್ಗೆ ಹೆಂಗೆ ಸಿಕ್ಕಿದ್ರು ಪಾರ್ವತಮ್ಮ, ಅದೇ ರೀತಿ ಶಿವಣ್ಣನಿಗೂ ಸಿಕ್ಕಿದ್ರು. ಶಿವಣ್ಣನ ಮಕ್ಕಳು
ಅವರು ಇನ್ನು ವಿನಯ. ಇನ್ನು ಬಾಕಿ ಮಕ್ಕಳ ಬಗ್ಗೆ ನಾನು ಹೇಳ್ತೀನಿ. ಆದರೆ ಶಿವಣ್ಣ ಕನ್ನಡ ಚಿತ್ರರಂಗದ ಹೊಸ ಹೀರೋಗಳಿಗೆ ಅವತ್ತೇನೆ ಒಂದು ಪುಸ್ತಕ ಬರೆದಿಟ್ಟಿದ್ದಾರೆ. ಅದೇ ಅವರ ಜೀವನ. ನಾವು ಹೀರೋಗಳಾದ್ರೆ ಹೆಂಗಿರ್ಬೇಕು, ನನ್ನ ತಂದೆ ದೊಡ್ಡ ಆಕ್ಟ್ರು, ನಾನು ಹಿಂಗೆ ನಾನು ಹಂಗೆ, ಎಲ್ಲೂ ಏನು ಹೇಳಿಲ್ಲ. ಯಾವ ಪ್ರಶಸ್ತಿ ಬರಲಿ ಬಿಡದೆ ಏನು ತೊಂದರೆ ಇಲ್ಲ, ಬರದೆ ಹೋದ್ರೂ ಪರವಾಗಿಲ್ಲ, ಕೆಲಸ ಮಾಡ್ತಾನೆ ಹೋಗ್ತಾರೆ. ಶಿವಣ್ಣ ಇನ್ನೂ 100 ವರ್ಷ ಬದುಕಲಿ. ಎಷ್ಟೋ ಜನ ಬದುಕ್ತಾರೆ ಶಿವಣ್ಣನಿಂದ. ಶಿವಣ್ಣ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಕಲಾವಿದರಿಗೆ ಪುಸ್ತಕ. ಆದರೆ ಇವತ್ತು ಅವರು ಸೀನಿಯರ್ ಆರ್ಟಿಸ್ಟ್ ಅಂತಾರೆ. ನನಗೆ ಅವ್ರಿಗೆ ವಯಸ್ಸಾಗಿದೆ ಅನ್ಸೋದೇ ಇಲ್ಲ ರೀ. ನಿಜವಾಗ್ಲೂ ಕನ್ನಡ ಚಿತ್ರರಂಗದಿಂದ ಯಾವ ನಟರಾಗಿರ್ಲಿ, ಯಾವುದೇ ರಾಜಕಾರಣಿ ಆಗಿರ್ಲಿ, ಯಾರ ಮುಂದೆ ಶಿವಣ್ಣ ಕೂತ್ಕೊಂಡ್ರು ಶಿವಣ್ಣನಾಗೇ ಇರ್ತಾರೆ ಹೊರತು, ನಾನು ಇವತ್ತು ತಮಿಳಲ್ಲಿ ಮಾಡಿದೆ, ನನಗೆ ಅವ್ರು ಒಪ್ಕೊಂಡ್ರು, ರಜನಿಕಾಂತ್ ಒಪ್ಕೊಂಡ್ರು, ಕಮಲ್ ಹಾಸನ್ ಒಪ್ಕೊಂಡ್ರು. ನಮ್ಮ ಕನ್ನಡ ಚಿತ್ರರಂಗದ ಕಮಲ್ ಹಾಸನ್ನು, ರಜನಿಕಾಂತು ಎಲ್ಲ ಶಿವಣ್ಣನೇ. ಡಾಕ್ಟರ್ ರಾಜ್ಕುಮಾರ್ ಅಂತ ಮಹಾನ್ ವ್ಯಕ್ತಿಗೆ ತಕ್ಕ ಮಗ ಅಂದ್ರೆ ಅದು ಶಿವಣ್ಣ ಕೂಡ. ಹಂಗಂದ್ರೆ ಬಾಕಿಯವರು ಅಲ್ವಾ ಅಂತ ಕೇಳಬೇಡಿ, ಶಿವಣ್ಣ ಕೂಡ. 3 ಜನ ಅಷ್ಟೇ. ಈ ಮಕ್ಕಳನ್ನ ಇಷ್ಟು ವಿನಯವಾಗಿ ಬೆಳೆಸಿದ್ದಾರಲ್ಲ. ಕನ್ನಡ ಚಿತ್ರರಂಗಕ್ಕೆ ರಾಜ್ಕುಮಾರ್ ಏನು ಕೊಟ್ಟರು ಅಂದ್ರೆ ಶಿವಣ್ಣನಂತ ಕಲಾವಿದರನ್ನ ಕೊಟ್ಟರು, ಪುನೀತ್ ಅಂತ ಅವ್ರನ್ನ ಕೊಟ್ಟರು, ರಾಘಣ್ಣ ಅಂತ ಅವ್ರನ್ನ ಕೊಟ್ಟರು. ಕನ್ನಡ ಚಿತ್ರರಂಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಏನೇನು ಕೊಟ್ಟವ್ರೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಯಾಕಂದ್ರೆ ನಾನು ದೇವರ ದಯೆಯಿಂದ, ನಿಮ್ಮೆಲ್ಲ ಆಶೀರ್ವಾದದಿಂದ ರಾಜ್ಕುಮಾರ್ ಅವ್ರ ಜೊತೆನೂ ಕೆಲವು ಪಿಕ್ಚರ್ಗಳು ಆ್ಯಕ್ಟ್ ಮಾಡೋವಂಥ ಸೌಭಾಗ್ಯ ಸಿಕ್ತು. ಶಿವಣ್ಣನ ಜೊತೆನೂ ಆ್ಯಕ್ಟ್ ಮಾಡಿದೆ, ಪುನೀತ್ ಅವ್ರ ಜೊತೆನೂ ಆ್ಯಕ್ಟ್ ಮಾಡಿದೆ ಒಂದು ಪಿಕ್ಚರು. ಪರಶುರಾಮದಲ್ಲೂ ನಾನಿದ್ದೆ, ಅದೇ ರಾಘಣ್ಣನ ಫಸ್ಟ್ ಪಿಕ್ಚರಲ್ಲೂ ನಾನಿದ್ದೆ. ಅದೇನು ನನಗೆ ರಾಘಣ್ಣ ಒಂದ್ಸತಿ ಒಂದು ಮಾತಂದ್ರು, ದಯಾನಂದ್ ಅವರೇ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿಯ ಪಯಣದಲ್ಲಿ ನೀವು ಇದ್ದೀರಾ ಅಂತ. ಎಂಥ ದೊಡ್ಡ ಮಾತ್ರಿ. ಶಿವಣ್ಣನ ಬಗ್ಗೆ ಒಂದು ಗ್ರೇಟ್ ವಿಷಯ ಹೇಳ್ಬಿಟ್ಟು ಈ ಎಪಿಸೋಡ್ನ ಮುಗಿಸ್ತೀನಿ. ಏನು ಅಂದರೆ, ಚೌಡಯ್ಯದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಡೀತಿತ್ತು. ಆ ಕಾರ್ಯಕ್ರಮದಲ್ಲಿ ನಿರೂಪಣೆ ನಾನೇ ಮಾಡ್ತಿದ್ದೆ. ಇದು ಇತ್ತೀಚಿನ ವಿಷಯ. ನಿರೂಪಣೆ ನಾನೇ ಮಾಡ್ತಿದ್ದೆ. ನಾನು ನಿರೂಪಣೆಗೆ ಅಲ್ಲಿ ನಿಂತಾಗ ಅವತ್ತು ಮುಖ್ಯಮಂತ್ರಿಗಳು ಇದ್ರು, ಎಲ್ಲರೂ ಇದ್ರು ವೇದಿಕೆ ಮೇಲೆ. ನಾನು ಹಿಂಗೆ ನೋಡಿದ್ರು ಶಿವಣ್ಣ ಅಲ್ಲಿಂದ. ನಾನು ಹಿಂಗೆ ತಿರುಗಿ ನೋಡಿದೆ, ಯಾವುದೇ ದೊಡ್ಡ ಹೀರೋ ಅಲ್ವಾ, ಹಿಂಗೆ ಬನ್ರಿ ಅನ್ಬೇಕಲ್ವಾ, ಹಂಗಲ್ಲ. ಶಿವಣ್ಣ ಎದ್ದು ಬಂದು ನಿಮಿಷ ಅಂದರು. ನಾನೇ ಕಂಪೇರಿಂಗ್ ಮಾಡ್ತಿದ್ದೆ. ಮುಖ್ಯಮಂತ್ರಿಗಳು ಮಾತಾಡ್ತಾರ, ಆ ಗ್ಯಾಪಲ್ಲಿ ನಾನು ಕರೆದ್ಬಿಟ್ಟು, ಮೊನ್ನೆ ನಿಮ್ದೊಂದು ಇಂಟರ್ವ್ಯೂ ನೋಡಿದೆ, ತುಂಬ ಚೆನ್ನಾಗಿ ಮಾತಾಡಿದ್ರಿ, ಬಹಳ ಚೆನ್ನಾಗಿದೆ ದಯಾ, ಸೂಪರ್ ಅಂದರು. ಅಲ್ರಿ, ಒಬ್ಬ ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನ ಅವ್ರ ಮುಖ ನೋಡಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕಾದ ಗುಣ ಎಷ್ಟು ಜನಕ್ಕಿದೆ, ಅದು ನಮ್ಮಂಥ ಪುಟ್ಟ ಕಲಾವಿದರಿಗೆ. ಡಾಕ್ಟರ್ ರಾಜ್ಕುಮಾರ್ ಅವರ ತಕ್ಕ ಮಗ ಅಂದ್ರೆ ಅದು ಶಿವಣ್ಣ ಕೂಡ ಅಂತ ಮತ್ತೆ ಹೇಳ್ತೀನಿ. ಶಿವಣ್ಣ ನಮಗೆ ಎಲ್ಲರಿಗೂ ಬಹಳ ಒಳ್ಳೆಯ ಎಕ್ಸಾಂಪಲ್ಲು. ಯಾಕೆಂದ್ರೆ ಶಿವಣ್ಣ ಮಾಡಿರೋ ನಟನೆ ಅಷ್ಟು ಸುಲಭವಾದಲ್ಲ. ಓಂ ಅಂತ ಪಿಕ್ಚರ್ನ ಉಪೇಂದ್ರ ಅವ್ರು ಏನು ಹೇಳ್ತಾರೆ, ಮಚ್ಚಿಡಿಯೋದ್ರಿಂದ ಅವ್ರು ಏನು ಹೇಳ್ತಾರೆ ಅದನ್ನೇ ಕೇಳ್ಕೊಂಡು ಹೋಗ್ಬೇಕು. ಡೈರೆಕ್ಟರ್ದು ವೆರಿ ಗುಡ್ ಆಕ್ಟರ್ ಅಂದ್ರೆ ಅದು ಶಿವಣ್ಣ. ಯಾವುದೇ ಡೈರೆಕ್ಟರ್ಗೆ ಬಹಳ ಕಂಫರ್ಟಬಲ್ ಆಗಿ ಶಿವಣ್ಣನ ಇಟ್ಕೊಂಡ್ರೆ ಕೆಲಸ ಮಾಡ್ಬೋದು. ಯಾರು ಏನೇ ಇದ್ದೀರಿ ಅವ್ರ ಜೊತೆ ಮಿಕ್ಸ್ ಆಗ್ಬಿಡ್ತಾರ ಅವರು. ಅಂತ ಶಿವಣ್ಣ ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೇನೆ ರೀ ನಿಜವಾಗ್ಲು. ಶಿವಣ್ಣನ ಈ ಎಪಿಸೋಡ್ ನೀವು ನೋಡಿ, ನೀವು ಫಾರ್ವರ್ಡ್ ಮಾಡಿ. ನನ್ನ ಪ್ರಕಾರ ಇದು ಶಿವಣ್ಣ ಅವ್ರಿಗೂ ಹೋಗ್ಬೇಕು. ಅವರ ಮೊದಲನೇ ಚಿತ್ರದಿಂದ ಅನೇಕ ಚಿತ್ರಗಳಲ್ಲಿ ನಟಿಸಿರೋ ಮಿಮಿಕ್ರಿ ದಯಾನಂದ್ ನಾನು. ಆದರೆ ಇವತ್ತು ಶಿವಣ್ಣನ ಬಗ್ಗೆ ಇಷ್ಟು ಹೆಮ್ಮೆಯಿಂದ ಮಾತಾಡೋಕ್ಕೆ ನಾನು ಬದುಕಿದ್ದೀನಲ್ಲ ಅನ್ನೋದೇ ನನಗೊಂದು ಖುಷಿ. ಅಂತ ಶಿವಣ್ಣನವ್ರಿಗೆ ನನ್ನ ನಮಸ್ಕಾರ. ಶಿವಣ್ಣ ಇನ್ನು 106 ವರ್ಷ ಆರೋಗ್ಯವಾಗಿರಿ ಶಿವಣ್ಣ. ನಿಮಗೆ ನನ್ನ ನಮಸ್ಕಾರ. ಥ್ಯಾಂಕ್ ಯು. ಚೆನ್ನಾಗಿರಿ ಶಿವಣ್ಣ. ಐ ಲವ್ ಯು ಲಾಟ್. ನಮಸ್ಕಾರ. ಮಿಮಿಕ್ರಿ ದಯಾನಂದ್.